ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡೇವ್ ಮೆಲ್ಸನ್ ಅವರ ಕಡೆಯಿಂದ ಬ್ಯಾಕ್ ಗೆ ಸ್ಟಾರ್ ರೇಟಿಂಗ್ಸ್ ರಿಲೀಸ್ ಆಗಿದೆ. ಮೊದಲನೇದಾಗಿ ಸೆತ್ ರಾಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚಿಗೆ ನಮ್ಮ ಡೇವ್ ಮೆಲ್ಸನ್ ಅವರು 4.25 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಟ್ರಿಕ್ ವಿಲಿಯಮ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚಿಗೆ 2.75 ಸ್ಟಾರ್ ರೇಟಿಂಗ್ ನ ಕೊಟ್ಟರೆ ಇಯೋಸ್ಕೈ ಹಾಗೆ ಆಸ್ಕಾ ಅವರ ಮ್ಯಾಚಿಗೆ 4.25 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಡ್ಯಾನೋಸಿನ್ ಅಂಡ್ ಮಿನಿ ಡ್ಯಾನೋಸಿನ್ ವರ್ಸಸ್ ಮಿಸ್ ಹಾಗೆ ಕಿಟ್ ವಿಲ್ಸನ್ ಅವರ ಮ್ಯಾಚಿಗೆ 2 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಆಫ್ ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ರೆಸ್ಲಿಂಗ್ ಇರಲಿಲ್ಲ, ಬರೀ ಎಂಟರ್ಟೈನ್ಮೆಂಟ್ ಇತ್ತು. ಅದಕ್ಕೋಸ್ಕರ ನಮ್ಮ ಡೇವ್ ಮೆಲ್ಸನ್ ಅವರು ಇದಕ್ಕೆ 2 ಸ್ಟಾರ್ ನ ಕೊಟ್ಟಿದ್ದಾರೆ. ಅಂಡ್ ಫೈನಲ್ ಆಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಜೇಕೋ ಫಾಟೋ ಅವರ ಮ್ಯಾಚಿಗೆ 4.75 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಡೀಸೆಂಟ್ ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ನಾನಾಗಿದ್ದಿದ್ರು ಇದೇ ರೀತಿ ಕೊಡ್ತಾ ಇದ್ದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ. ಮುಂದಿನ ಶನಿವಾರ ನಮಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಈ ಒಂದು ಶೋಗೆ 3 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಈಥನ್ ಪೇಜ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಲೋಗನ್ ಪೌಲ್ ಅಂಡ್ ಆಸ್ಟಿನ್ ಥಿಯರಿ ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಶರ್ಟ್ ಫೈರ್ ಅಂಡ್ ಅಲೆಕ್ಸಾ ಬ್ಲೇಸ್ ಅಂಡ್ ರಿಯಾ ರಿಪ್ಲಿ ವರ್ಸಸ್ ಬಿ ಫ್ಯಾಬ್ ಮಿಚಿನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ. ಸೊ ಈ 3 ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಪ್ರಾಬಬ್ಲಿ ನಮ್ಮ ಜೇ ಉಸೋ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಈ ಬಾರಿಯ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಪೋಸ್ಟರ್ ಬಾಯ್ ಆಗಿ ನಮಗೆ ಪೆಂಟಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಹೌದು ಗೈಸ್, ಪೆಂಟಾ ಅವ್ರನ್ನ ಡಬ್ಲ್ಯೂ ಅವರು ಈ ಬಾರಿಯ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ಪೋಸ್ಟರ್ ಬಾಯ್ ಆಗಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಎಸ್, ಮೈನ್ ಹೈಲೈಟೇ ನಮ್ಮ ಪೆಂಟಾ ಅವರು. ಯಾವ ಗತಿಗೆ ಬಂತು ಗುರು ಡಬ್ಲ್ಯೂ. ಇದನ್ನು ಯಾರು ತಾನೇ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಗೈಸ್. ಜೇ ಉಸೋ ಹಾಗೆ ಜೇಕೋ ಫಾಟೋ ಅವರ ಮ್ಯಾಚ್ ಆದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಅದನ್ನು ಬಿಟ್ಟರೆ ಇದು ಕೂಡ ಒಂದು ಲೈವ್ ಇವೆಂಟ್ಗಿಂತನೂ ಕೂಡ ಸ್ವಲ್ಪ ಕೆಳಗಡೆ ಹೋಗ್ಬಿಡುತ್ತೆ. ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಯಾವ ಜಾಗದಲ್ಲಿ ಜಾನ್ ಸಿನಾ ಅವರು ರಿಟೈರ್ಡ್ ಆದ್ರೋ ಆ ಒಂದು ಶೋನ ನೀವು ಈ ರೀತಿ ಬುಕ್ ಮಾಡ್ತಾ ಇದ್ದೀರಾ. ಇದನ್ನು ಬುಕ್ ಮಾಡೋದಕ್ಕಿಂತ ಮಾಡದೇ ಇದ್ರೂ ಕೂಡ ಒಳ್ಳೇದಾಗೋದು. ನಾರ್ಮಲ್ ಸ್ಮ್ಯಾಕ್ ಡೌನು ಹಾಗೆ ಮಂಡೇ ನೈಟ್ ರೋಲಿ ಈ ಮ್ಯಾಚಸ್ಗಳನ್ನ ಮಾಡಿದ್ರು ಕೂಡ ಚೆನ್ನಾಗಿರೋದು. ನೋಡೋಣ, ಇನ್ನೂ ಒಂದು ಮ್ಯಾಚ್ ಎಕ್ಸ್ಟ್ರಾ ಆ್ಯಡ್ ಆಗಬೇಕು. ಆ ಒಂದು ಮ್ಯಾಚು ಯಾರ್ದಾಗಿರುತ್ತೆ ಅಂತ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಕ್ಲಾಶ್ ಇನ್ ಇಟಾಲಿಗೂ ಕೂಡ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ನ ಪೋಸ್ಟರ್ ನೀವು ಇಲ್ಲಿ ನೋಡ್ತಾ ಇರಬಹುದು. ನನಗೇನೋ ಈ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಹಿಸ್ಟರಿ ವಿಲ್ ಬಿ ಮೇಡ್ ಇನ್ ಇಟಲಿ ಅಂತ ಅವರು ತಿಳಿಸಿದ್ದಾರೆ. ಸೊ ಹಿಸ್ಟರಿ ಕ್ರಿಯೇಟ್ ಆಗುತ್ತಂತೆ ಇಟಲಿಯಲ್ಲಿ. ಅದ್ರ ಪ್ರಕಾರ ನಮ್ಮ ಗಂತರ್ ಅವರು ಏನಾದರೂ ಗೆದ್ದು ಬಿಡ್ತಾರ ಕೋಡಿ ರೋಡ್ಸ್ ಅವರ ವಿರುದ್ಧ ಕಾದ್ ನೋಡಬೇಕು. ಐ ಥಿಂಕ್ ಗೆದ್ರೆ ಚೆನ್ನಾಗಿರುತ್ತೆ. ಒಂದು ಶಾಕಿಂಗು ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಏನೇ ಆಗಲಿ, ಕ್ಲಾಶ್ ಇನ್ ಇಟಲಿಯಲ್ಲಿ ಈಗ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ಬಗ್ಗೆ. ಡಬ್ಲ್ಯೂ ಅವರು ಬ್ಯಾಕ್ಲಾಶ್ ಅಲ್ಲಿ ಜಾನ್ ಸಿನಾ ಕ್ಲಾಸಿಕ್ ಟೂರ್ನಮೆಂಟ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಖುದ್ದಾಗಿ ಜಾನ್ ಸಿನಾ ಅವರೇ ಬಂದು ಜಾನ್ ಸಿನಾ ಕ್ಲಾಸಿಕ್ ನ ಅನೌನ್ಸ್ ಮಾಡ್ತಾ ಇದ್ದೀನಿ, ಇಲ್ಲಿ ನನ್ನ ಹೆಸರಿನ ಚಾಂಪಿಯನ್ಶಿಪ್ ಡಿಫೆಂಡ್ ಆಗುತ್ತೆ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೂಡ ನಾವು ಆಡಿಸ್ತೀವಿ. ಆ ಒಂದು ಮ್ಯಾಚ್ ಅಲ್ಲಿ ಸೋತೋರ್ನು ಕೂಡ ನೀವು ವೋಟ್ ಹಾಕಿ ಗೆಲ್ಲಿಸಬಹುದು ಅಂಡ್ ಅವರು ಕೂಡ ಚಾಂಪಿಯನ್ ಆಗಬಹುದು ಅಂತ ನಮ್ಮ ಜಾನ್ ಸಿನಾ ಅವರು ಅನೌನ್ಸ್ ಮಾಡಿ ಏನೋ ಹೋಗ್ಬಿಡ್ತಾರೆ. ಬಟ್ ಅದಾದ್ಮೇಲೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ ಲ್ಯಾಶ್ ಇದಕ್ಕೆ ಸಿಗುತ್ತೆ. ಹೌದಾ, ಹಾಗಾದ್ರೆ ಸೋತೋರ್ನ ನಾವು ವೋಟ್ ಹಾಕಿ ಗೆಲ್ಸಿದ್ರೆ ಗೆದ್ದವನ್ ಕತೆ ಏನು ಗುರು ಅಂತ ಎಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ಅದ್ರ ಬಗ್ಗೆ ಒಂದು ಮೆಸೇಜ್ ನ ಕೊಡ್ತಾ, ಹೌದು ನನಗೂ ಕೂಡ ಗೊತ್ತು, ನೀವು ಹೇಳ್ತಿರೋದೆಲ್ಲದೂ ಕೂಡ ಸರಿ, ನಾವು ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಫಿಗರ್ ಔಟ್ ಮಾಡ್ತೀವಿ. ಇನ್ನೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ತುಂಬಾ ವಿಚಾರಗಳಿದೆ ಅಂಡ್ ಇನ್ನೂ ಕೂಡ ಇದ್ರ ಬಗ್ಗೆ ನಾವು ತಯಾರಿ ಮಾಡ್ಕೋಬೇಕು ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಇನ್ನೂ ಕೂಡ ಡಬ್ಲ್ಯೂ ಅವರು ಆ ಒಂದು ಜಾನ್ ಸಿನಾ ಕ್ಲಾಸಿಕ್ ನ ಇಟ್ಕೊಂಡು ಏನ್ ಮಾಡೋದು, ಹೇಗ್ ಮಾಡೋದು, ಫ್ಯಾನ್ಸ್ ಗಳಿಂದ ಔಟ್ ನ ಯಾವ ರೀತಿ ಹಾಕಿಸ್ಕೊಳ್ಳೋದು ಏನು ಕೂಡ ಡಿಸೈಡ್ ಮಾಡೇ ಇಲ್ವಂತೆ. ನಮ್ಮ ಜಾನ್ ಸಿನಾ ಅವರನ್ನ ಕರೆಸಿದ್ರಂತೆ, ಬರೀ ಅನೌನ್ಸ್ ಮಾಡಿಸಿದ್ರಂತೆ. ಇನ್ನು ಕೂಡ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಟೂರ್ನಮೆಂಟ್ ನಮಗೆ ನೋಡೋದಕ್ಕೆ ಸಿಗೋದು. ಟೂರ್ನಮೆಂಟ್ ಶೋನ ಏನೋ ಒಂದು ಮಾಡಿಸ್ಲಿ, ಬಟ್ ಏನು ಕೂಡ ನೀವು ಪ್ರಿಪೇರ್ ಮಾಡ್ಕೊಳ್ದಲೆ ಮೊದಲೇ ಅನೌನ್ಸ್ ಮಾಡಿ ಆಮೇಲೆ ಅದನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ಹೋದ್ರೆ ಅದು ನಿಜವಾಗ್ಲೂ ಕೂಡ ವರ್ಕೌಟ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸ್ಟೆಫನಿ ವೆಕರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ತನ್ನ ಚಾಂಪಿಯನ್ಶಿಪ್ ನ ಲಿವ್ ಮಾರ್ಗನ್ ಅವರ ವಿರುದ್ಧ ಸೋತೋಗ್ತಾರೆ. ಅದಾದ್ಮೇಲೆ ಮಂಡೇ ನೈಟ್ ರೋಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ನಮ್ಮ ಸ್ಟೆಫನಿ ವೆಕರ್ ಅವರಿಗೆ ಇಂಜುರಿ ಇದೆ ಅಂಡ್ ಅದಕ್ಕೋಸ್ಕರ ಅವರು ಸ್ವಲ್ಪ ಬ್ರೇಕ್ ನ ತಗೋತಾ ಇದ್ದಾರೆ ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಸ್ಟೆಫನಿ ವೆಕರ್ ಅವರು ಅಫಿಷಿಯಲ್ ಆಗಿ ಇನ್ ರಿಂಗ್ ಗೆ ರಿಟರ್ನ್ ಆಗೋದಕ್ಕೆ ರೆಡಿ ಇದ್ದಾರಂತೆ ಅಂಡ್ ಅವರ ಇಂಜುರಿ ಕೂಡ ರಿಕವರಿ ಆಗಿದೆಯಂತೆ. ಅಂಡ್ ಆದಷ್ಟು ಬೇಗ ನಮ್ಮ ಸ್ಟೆಫನಿ ವೆಕರ್ ಅವರ ರಿಟರ್ನ್ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ
ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಒಬಾಫೆಮಿ ಅವರ ಒಂದು ಅದ್ಭುತವಾದ ಮ್ಯಾಚ್ ಬಗ್ಗೆ. ರೆಸಲ್ ಮೇನಿಯಾ ಮುಗಿದ್ಮೇಲೆ ನಮ್ಮ ಒಬಾಫೆಮಿ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಕಡೆಯಿಂದ ಆನ್ಸರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನೀನ್ ಮಾಡಿರೋದನ್ನ ನಾನು ತುಂಬಾ ಬಾರಿ ಮಾಡಿದ್ದೀನಿ, ಇವನ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಕೂಡ ಮಾಡಿದ್ದೀನಿ, ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಕೂಡ ಇದ್ದೀನಿ, ಅದನ್ನ ನೀನು ಗೆದ್ದಿದ್ಯಲ್ಲ, ಡೌನ್ ದ ಲೈನ್ ಸಮ್ಮರ್ ತನಕ ನೀನ್ ಏನೇನ್ ಮಾಡ್ಕೊಂಡು ಬರ್ತೀಯ ನಾನು ನೋಡ್ತಾ ಇರ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಬಾಫೆಮಿ ಅವ್ರಿಗೆ ಹೇಳಿದ್ರು. ಅಂಡ್ ಈಗ ಗೈಸ್ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ ರೋಮನ್ ರೈನ್ಸ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನ ಈ ಬಾರಿಯ ಸಮ್ಮರ್ ಸ್ಲಾಮ್ಗೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಅವ್ರು ಏನಾದ್ರೂ ತನ್ನ ಚಾಂಪಿಯನ್ಶಿಪ್ ನ ಒಬಾಫೆಮಿ ಅವರ ವಿರುದ್ಧ ಡ್ರಾಪ್ ಮಾಡ್ತೀನಿ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ ಒಪ್ಕೊಂಡ್ರೆ ಮಾತ್ರ ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅಥವಾ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪೋಸ್ಟ್ ಪೋನ್ ಮಾಡೋ ಚಾನ್ಸಸ್ ಇರುತ್ತೆ. ಆಫ್ ಕೋರ್ಸ್ ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಆದ್ರೆ ಒಬಾಫೆಮಿ ಅವರು ಏನಾದ್ರೂ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಆ ಒಂದು ಮ್ಯಾಚ್ ಅಲ್ಲಿ ವಿನ್ ಆದ್ರೆ ಒಬಾಫೆಮಿ ಅವರ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಬಟ್ ಸೋತ್ರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಅಷ್ಟೊಂದೇನು ಆಗೋದಿಲ್ಲ. ಬಟ್ ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರೋಮನ್ ರೈನ್ಸ್ ಅವರು ಏನಾದ್ರೂ ಸೋಲೋದಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಒಂದು ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಸ್ಟಾರ್ಟಿಂಗ್ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಒಬಾಫೆಮಿ ಅವರು ಸೋತ್ರು ಕೂಡ ಅವರಿಗೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ನೋಡೋಣ ಗೈಸ್, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸದ್ಯಕ್ಕೆ ಸಮ್ಮರ್ ಸ್ಲಾಮ್ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಆಗುತ್ತೋ ಇಲ್ವೋ ಅನ್ನೋದು ಇನ್ನೇನು ಸಮ್ಮರ್ ಸ್ಲಾಮ್ ಹತ್ರ ಬರ್ತಿದ್ದಂಗೆ ನಮಗೆ ಅಪ್ಡೇಟ್ ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಕ್ಲಿಯರ್ ಡೈರೆಕ್ಷನ್ ಕೂಡ ಡಬ್ಲ್ಯೂ ಅವರು ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.